ನಿಲ್ದಾಣಗಳ ನಾಮಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಜಟಾಪಟಿ ಆಗ್ತಾ ಇದೆ. ಪ್ರಮುಖವಾಗಿ ಕಿರಣ್ ಮಜುಮ್ದಾರ್ ಶಾ ಹಾಗೂ ಕವಿತಾ ರೆಡ್ಡಿ ನಡುವೆ ಟ್ವಿಟರ್ನಲ್ಲೇ ವಾಗ್ಯುದ್ಧ ಶುರುವಾಗಿದೆ. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್, ಯಾರು ಐತಿಹಾಸಿಕ ನಾಯಕರಿದ್ದಾರೋ ಅವರ ಹೆಸರುಗಳ ಬದಲಿಗೆ ಯಾರು ದುಡ್ಡು ಕೊಟ್ಟಿದ್ದಾರಲ್ಲ ಅವರ ಹೆಸರನ್ನ ಇಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇದೀಗ ಮತ್ತೊಮ್ಮೆ ಟಾಕ್ ಆಫ್ ದ ಸೋಷಿಯಲ್ ಮೀಡಿಯಾ ಆಗೋಗಿದೆ. ಇತ್ತೀಚೆಗಷ್ಟೇ ಡಿಸಿಎಂ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ದುಡ್ಡು ಕೊಟ್ಟರೆ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಿಗೆ ಕಂಪನಿ ಅಥವಾ ವ್ಯಕ್ತಿಗಳ ಹೆಸರು ನಾಮಕರಣ ಮಾಡೋದಾಗಿ ಹೇಳಿದ್ರು. ಈ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಕೆಲವರು CSR ಅಲ್ಲಿ ಕೆಲವರು ಅವರ ಹೆಸರು ಇಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಈಗ ಇನ್ಫೋಸಿಸ್ ಅವರು 200 ಕೋಟಿ ಕೊಟ್ಟರು, ಡೆಲ್ಟಾ ಅವ್ರು ಕೊಟ್ಟರು. ಸೊ ಅವರ ಹೆಸರಲ್ಲಿ ನಾವು ಸ್ಟೇಷನ್ಗಳು ಇಡೋಂಥ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ. ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ, ಇದು ಈ ಸರ್ಕಾರ ಅಲ್ಲ. ಇನ್ನು ನಮ್ಮ ಮೆಟ್ರೋ ನಿಲ್ದಾಣಗಳಿಗೆ ಹೆಸರು ಇಡುವ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ನಾಯಕಿ ಹಾಗೂ ಬಯೋಕಾನ್ ಸಂಸ್ಥಾಪಕಿ ಕಿರಣ್ ಮಂಜುದಾರ್ ಶಾ ನಡುವೆ ವಾಕ್ ಸಮರ ನಡೆದಿದೆ. ಡಿಕೆಶಿ ಹೇಳಿಕೆ ವಿರುದ್ಧ ಕವಿತಾ ರೆಡ್ಡಿ ಟ್ವೀಟ್ ಮಾಡಿ ದುಡ್ಡು ಕೊಟ್ಟವರ ಹೆಸರು ನಮ್ಮ ಮೆಟ್ರೋಗೆ ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಡಿಸಿಎಂ ಆದಂತ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಯಾರ್ಯಾರು ಮೆಟ್ರೋ ಸ್ಟೇಷನ್ಸ್ಗೆ ಹಣ ಕೊಡ್ತಾರೋ ನಾವು ವಸೂಲಿ ಮಾಡ್ತಾ ಇದ್ದೀವಿ, ಯಾರ್ಯಾರ ಹತ್ರ ನಾವು ವಸೂಲಿ ಮಾಡ್ತಾ ಇದ್ದೀವೋ ಅವರ ಒಂದು ಹೆಸರಿನಲ್ಲಿ ನಾವು ಮೆಟ್ರೋ ಸ್ಟೇಷನ್ಸ್ನ ನಾಮಕರಣ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಇನ್ನು ಅಸೆಂಬ್ಲಿನಲ್ಲೂ ಸಹ ಮುನಿರತ್ನ ಅವರು ದುಡ್ಡು ಕೊಟ್ರೆ ಮುನಿರತ್ನ ಅವರ ಹೆಸರಿನಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಏನ್ ವಿಪರ್ಯಾಸ ಅಂದ್ರೆ ಮೆಟ್ರೋ ಅನ್ನೋದು ಒಂದು ಬೆಂಗಳೂರಿನ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಒಂದು ವ್ಯವಸ್ಥೆ ಅಥವಾ ಒಂದು ಇನ್ಫ್ರಾಸ್ಟ್ರಕ್ಚರ್. ಮಹನೀಯರು ಯಾರಿದ್ದಾರೆ ಅಥವಾ ಯಾರು ನಮ್ಮ ರಾಜ್ಯಕ್ಕೆ ನಮ್ಮ ನಗರಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಯಾರು ನಮ್ಮ ಒಂದು ರಾಜ್ಯದಲ್ಲಿ ಹೆಸರು ತಂದಿದ್ದಾರೆ ಅಂತವರ ಹೆಸರು ಇಡೋದು ಒಂದು ಪದ್ಧತಿ ಮತ್ತು ಅದಕ್ಕೆ ಆದಂತ ಒಂದು ಗೌರವ ಇರುತ್ತೆ. ಕವಿತಾ ರೆಡ್ಡಿ ಟ್ವೀಟ್ಗೆ ಪ್ರತಿಕ್ರಿಯೆ ನೀಡಿರುವ ಕಿರಣ್ ಮಂಜುದಾರ್ ಶಾ, ನಮ್ಮ ನಗರದ ಅಭಿವೃದ್ಧಿಗೆ ನಾವು ಕೊಡುಗೆ ನೀಡುವುದಿಲ್ಲ ಎಂದು ನೀವು ಹೇಳ್ತಿದ್ದೀರಾ? ಕಂಪನಿಗಳು ಬೆಂಗಳೂರು ಮತ್ತು ಕರ್ನಾಟಕದ ಇತಿಹಾಸದ ಅವಿಭಾಜ್ಯ ಅಂಗ. ಪ್ರಧಾನಿ ಮೋದಿ ಕೂಡ PPPಯ BMRCL ಮಾದರಿಯನ್ನ ಮೆಚ್ಚಿಕೊಂಡ್ರು. ನಿಮ್ಮಿಂದ ಇಂತಹ ಅಜ್ಞಾನದ ಕಮೆಂಟ್ ನಿರೀಕ್ಷಿಸಿರಲಿಲ್ಲ ಎಂದು ತಿರುಗೇಟು ನೀಡಿದ್ದಾರೆ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ನೆಲಮಂಗಲ ಹಾಸನ ಹೆದ್ದಾರಿಯಲ್ಲಿ ನೀವು ಹೋಗ್ತೀರಿ ಅಂತ ಆದರೆ ಅಲ್ಲಿ ಟೋಲ್ ದರ ಏರಿಕೆ ಆಗಿದೆ. ಇವತ್ತು ಮಧ್ಯರಾತ್ರಿಯಿಂದಲೇ ಏರಿಕೆ ಆಗಿರುವ ದರ ಅದು ಜಾರಿಗೆ ಬರುತ್ತಂತೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಬರುವ ದೊಡ್ಡ ಕರೇನಹಳ್ಳಿ ಟೋಲ್ ಮತ್ತು ಕಾರಬೈಲು ಟೋಲ್ ಪ್ಲಾಜಾಗಳಲ್ಲಿ ದರ ಏರಿಕೆ ಆಗಿದ್ದು, ಕಾರು, ಜೀಪು, ವ್ಯಾನ್ ಹಾಗೂ ಲಘು ಮೋಟಾರ್ ವಾಹನಗಳ ಏಕಮುಖ ಸಂಚಾರಕ್ಕೆ 5 ರೂಪಾಯಿ, ದ್ವಿಮುಖ ಸಂಚಾರಕ್ಕೆ 10 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಇದರೊಂದಿಗೆ ಲಘು ವಾಣಿಜ್ಯ ವಾಹನ ಮತ್ತು ಸರಕು ವಾಹನಗಳ ಏಕಮುಖ ಸಂಚಾರ ದರವನ್ನು 100 ರೂಪಾಯಿ ಮತ್ತು ದಿನದ ಸಂಚಾರ ದರವನ್ನು 155 ರೂಪಾಯಿಗೆ ಹೆಚ್ಚು ಮಾಡಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆದೇಶ ಹೊರಡಿಸಿದೆ.